ಹಾಯ್ ಗೈಸ್. ಸೊ ಇವತ್ತು ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ನಾನು ಇವತ್ತು ಆಟೋ ಹಿಂದೆಗಡೆ ಒಂದು ಕೋಟ್ನ ಓದಿದೆ ಗಾಡಿಯಲ್ಲಿ ಬರ್ತಿರುವಾಗ, ಸ್ಯಾಟಿಸ್ಫೈ ಯುವರ್ ಸೋಲ್ ನಾಟ್ ಸೊಸೈಟಿ ಅಂತ. ಸೊ ಅದು ನನಗೆ ಎಷ್ಟು ಟಚ್ ಆಯಿತು ಅಂತಂದರೆ, ಅದು ಎಷ್ಟು ನಿಜ ಅಲ್ವಾ ಅಂತ ಅನಿಸ್ತು. ಸೊ ನಾವು ಜನ ಏನು ಹೇಳ್ತಾರೆ ಅನ್ನೋದಕ್ಕಿಂತ ನಮ್ಮ ಮನಸ್ಸು ಏನು ಹೇಳುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು. ಎಲ್ಲರನ್ನೂ ಖುಷಿ ಪಡ್ಸೋಕ್ಕೆ ನಾವು ಹೋದಾಗ ಎಲ್ಲೋ ನಾವು ನಮ್ಮನ್ನೇ ಕಳೆದುಕೊಳ್ತೀವಿ ಗೈಸ್. ಆ್ಯಂಡ್ ಇವತ್ತು ಒಂದು ನಿರ್ಧಾರ ತಗೊಳ್ಳೋಣ, ಸಮಾಜಕ್ಕಲ್ಲ, ನಮಗೆ ಆತ್ಮ ತೃಪ್ತಿ ಕೊಡೋ ಒಂದು ಜೀವನನ ಬದುಕೋಣ ಗೈಸ್. ಯಾಕಂದರೆ ಜನ ಏನೇ ಮಾಡಿದ್ರು ಮಾತಾಡೇ ಮಾತಾಡ್ತಾರೆ ಗೈಸ್. ಸೊ ಯಾಕೆ ನಾವು ಅದಕ್ಕೆ ಅವ್ರ ಮಾತಿಗೆ ನಾವು ಬೆಲೆ ಕೊಡಬೇಕು? ನಮ್ಮ ಲೈಫಲ್ಲಿ ಏನೇ ಮಾಡಿದ್ರು ಏನೇ ನಡೆದ್ರು ಜನ ಮಾತಾಡೋದನ್ನ ಬಿಡಲ್ಲ. ದಪ್ಪ ಇದ್ದರೆ ದಪ್ಪ ಇದೆಯಾ ಚೆನ್ನಾಗಿಲ್ಲ ಅಂತಾರೆ. ಅದೇ ನಾವು ಸಣ್ಣ ಆದಮೇಲೆ ಇಲ್ಲ ತುಂಬ ಸಣ್ಣ ಆಗಿಬಿಟ್ಟಿದ್ಯಾ ನೀನು ಚೆನ್ನಾಗಿಲ್ಲ ಅಂತಾರೆ. ಗ್ರ್ಯಾಂಡಾಗಿ ಮದುವೆ ಮಾಡಿದ್ರೆ ಇಷ್ಟೊಂದು ಗ್ರ್ಯಾಂಡಾಗಿ ಮದುವೆ ಮಾಡೋ ನೆಸೆಸಿಟಿ ಇತ್ತಾ, ತೋರಿಸ್ಕೊಳ್ಳೋಕ್ಕೋಸ್ಕರನೇ ಮಾಡಿದ್ದಾರೆ ಅಂತಾರೆ. ಅದೇ ಸಿಂಪಲಾಗಿ ಮದುವೆ ಮಾಡಿಕೊಂಡ್ರೆ ಮದುವೆ ಮಾಡೋಕ್ಕೂ ಗತಿ ಇಲ್ವಾ ಇವ್ರ ಹತ್ರ ಅಂತಾರೆ. ಸೊ ನಾವು ಲೈಫಲ್ಲಿ ಏನೇ ಮಾಡಿದ್ರು ಜನ ಮಾತಾಡೋದನ್ನ ಮಾತಾಡೇ ಮಾತಾಡ್ತಾರೆ ಗೈಸ್. ಸೊ ಯಾರೋ ಮಾತಾಡೋದಕ್ಕೋಸ್ಕರ, ಯಾರನ್ನೋ ಖುಷಿ ಪಡ್ಸೋಕ್ಕೋಸ್ಕರ ನಾವು ನಮ್ಮ ಖುಷಿಗಳನ್ನ, ನಮ್ಮ ಆಸೆಗಳನ್ನ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋವಂಥ ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡಬೇಕು. ನಾವು ಯಾಕೆ ಬಿಟ್ಕೊಡ್ಬೇಕು? ಸೊ ನಾವು ನಮಗೋಸ್ಕರ ಬದುಕೋಣ ಗೈಸ್. ಸೊ ಲೆಟ್ಸ್ ಸ್ಯಾಟಿಸ್ಫೈ ಅವರ್ ಸೋಲ್ ನಾಟ್ ಸೊಸೈಟಿ. ಸೊ ಇದು ಯಾರಿಗೆಲ್ಲ ನಿಜ ಅನ್ಸುತ್ತೋ, ಯಾರಿಗೆಲ್ಲ ಹೌದು ಇದು ನಿಜ ಕರೆಕ್ಟ್, ನಾವು ಹೀಗೆ ಒಂದು ಲೈಫ್ ಲೀಡ್ ಮಾಡಬೇಕು ಅನ್ಸುತ್ತೋ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗೈಸ್.